ವಿಶ್ವ ರಂಗಭೂಮಿ ದಿನವನ್ನು ಪ್ರತಿ ವರ್ಷ ಮಾರ್ಚ್ 27ರಂದು ಆಚರಿಸಲಾಗುತ್ತದೆ. ಇಂಟರ್ನ್ಯಾಷನಲ್ ಥಿಯೇಟರ್ ಇನ್ಸ್ಟಿಟ್ಯೂಟ್ ಈ ದಿನವನ್ನು 1961ರಲ್ಲಿ ಆಚರಿಸಲು ಪ್ರಾರಂಭಿಸಿತ್ತು. ಅಂದಿನಿಂದ ಈ ದಿನದಂದು ಪ್ರಪಂಚದಾದ್ಯಂತ ಪ್ರತಿ ವರ್ಷ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ನಾಟಕೋತ್ಸವಗಳು ನಡೆಯುತ್ತವೆ. ರಂಗಭೂಮಿ ಕಲೆಗಳ ಮಹತ್ವ ಮತ್ತು ಸಮಾಜದಲ್ಲಿ ಅವು ತರುವ ಬದಲಾವಣೆಗಳ ಬಗ್ಗೆ ಜಾಗೃತಿ ಮೂಡಿಸಲು ವಿಶ್ವ ರಂಗಭೂಮಿ ದಿನವನ್ನು ಆಚರಿಸಲಾಗುತ್ತದೆ. ಪ್ರಪಂಚದಾದ್ಯಂತದ 90ಕ್ಕೂ ಹೆಚ್ಚು ಇಂಟರ್ನ್ಯಾಷನಲ್ ಥಿಯೇಟರ್ ಇನ್ಸ್ಟಿಟ್ಯೂಟ್ ಕೇಂದ್ರಗಳು ವಿಶ್ವ ರಂಗಭೂಮಿ ದಿನವನ್ನು ವಿವಿಧ ರೀತಿಯಲ್ಲಿ ಆಚರಿಸುತ್ತವೆ. 1977ರ ಮಾರ್ಚ್ 27ರಂದು ಸ್ಪೇನ್ ಒಂದು ಭೀಕರ ಅಪಘಾತದಿಂದ ತತ್ತರಿಸಿತು. ಸ್ಪೇನ್ನ ಟೆನೆರಿಫ್ನ ರನ್ವೇಯಲ್ಲಿ 2 ಬೋಯಿಂಗ್ ವಿಮಾನಗಳು ಡಿಕ್ಕಿ ಹೊಡೆದವು. ಪ್ಯಾನ್ ಅಮೇರಿಕನ್ ಫ್ಲೈಟ್ 1736 ಮತ್ತು KLM ಫ್ಲೈಟ್ 4805 ಒಂದೇ ಸಮಯದಲ್ಲಿ ರನ್ವೇಗೆ ಬಂದವು. KLM ಬೋಯಿಂಗ್ ಟೇಕಾಫ್ ಅನ್ನು ಪ್ರಾರಂಭಿಸಿತು, ಆದರೆ ಪ್ಯಾನ್ ಅಮೇರಿಕನ್ ವಿಮಾನವು ಇನ್ನೂ ರನ್ವೇಯನ್ನು ಬಿಟ್ಟಿರಲಿಲ್ಲ. ಪೈಲಟ್ಗಳು ಎಷ್ಟೇ ಪ್ರಯತ್ನಿಸಿದರೂ ಪ್ರಯೋಜನವಾಗದೆ 2 ವಿಮಾನಗಳು ಪರಸ್ಪರ ಡಿಕ್ಕಿ ಹೊಡೆದವು. ಈ ಅಪಘಾತದಲ್ಲಿ 583 ಜನರು ಸಾವನ್ನಪ್ಪಿದ್ದರು. ಈ ಅಪಘಾತವನ್ನು ವಿಶ್ವದ ಅತ್ಯಂತ ಭೀಕರ ಅಪಘಾತ ಎಂದು ಪರಿಗಣಿಸಲಾಗಿದೆ. 2019ರ ಮಾರ್ಚ್ 27ರಂದು ಭಾರತವು ಉಪಗ್ರಹ ವಿರೋಧಿ ಕ್ಷಿಪಣಿಯನ್ನು ಯಶಸ್ವಿಯಾಗಿ ಬಳಸಿತು. 2019ರ ಮಾರ್ಚ್ 27ರಿಂದ ಅಮೆರಿಕ, ರಷ್ಯಾ ಮತ್ತು ಚೀನಾದ ನಂತರ ಭಾರತವು ಉಪಗ್ರಹ ವಿರೋಧಿ ಕ್ಷಿಪಣಿ ತಂತ್ರಜ್ಞಾನವನ್ನು ಹೊಂದಿರುವ ವಿಶ್ವದ 4ನೇ ರಾಷ್ಟ್ರ ಎನಿಸಿಕೊಂಡಿತು. ಈ ಸಾಧನೆಯನ್ನು ಭಾರತದಲ್ಲಿಯೇ ಅಭಿವೃದ್ಧಿಪಡಿಸಿದ ಉಪಗ್ರಹ ವಿರೋಧಿ ಎಸ್ಯಾಟ್ ಕ್ಷಿಪಣಿ ಸಾಬೀತುಪಡಿಸಿದೆ. DRDO ಬ್ಯಾಲಿಸ್ಟಿಕ್ ಇಂಟರ್ಸೆಪ್ಟರ್ ಕ್ಷಿಪಣಿ ಮೂಲಕ 300 ಕಿಲೋಮೀಟರ್ ಎತ್ತರದಲ್ಲಿರುವ ಉಪಗ್ರಹವನ್ನು ಹೊಡೆದುರುಳಿಸಿತ್ತು. ಈ ಕ್ಷಿಪಣಿಯನ್ನು ಭುವನೇಶ್ವರದಿಂದ 150 ಕಿಲೋಮೀಟರ್ ದೂರದಲ್ಲಿರುವ ಡಾಕ್ಟರ್ APJ ಅಬ್ದುಲ್ ಕಲಾಂ ವೀಲರ್ ಐಲ್ಯಾಂಡ್ನಿಂದ ಉಡಾವಣೆ ಮಾಡಲಾಗಿತ್ತು. ಈ 3 ಹಂತದ ಪ್ರತಿಬಂಧಕ ಕ್ಷಿಪಣಿಯು 2 ರಾಕೆಟ್ ಬೂಸ್ಟರ್ಗಳನ್ನು ಹೊಂದಿದೆ. ಕ್ಷಿಪಣಿಯ ಮೂಲಕ ಮಿಷನ್ ಕಂಟ್ರೋಲ್ ಸೆಂಟರ್ ಸ್ವೀಕರಿಸಿದ ಡೇಟಾದ ಪ್ರಕಾರ ಕಾರ್ಯಾಚರಣೆಯ 100% ಯಶಸ್ಸನ್ನು ದೃಢಪಡಿಸಲಾಗಿದೆ. 1668ರ ಮಾರ್ಚ್ 27ರಂದು ಚಾರ್ಲ್ಸ್ ಮುಂಬೈನ ಎಲ್ಲ ಮಾಲೀಕತ್ವವನ್ನು ಈಸ್ಟ್ ಇಂಡಿಯಾ ಕಂಪನಿಗೆ ಹಸ್ತಾಂತರಿಸಿದರು. ಮುಂಬೈಯನ್ನು ಪೋರ್ಚುಗಲ್ನ ಕ್ಯಾಥರಿನ್ ಡಿ ಬ್ರಿಗಾನ್ಜಾ ಅವರ ವಿವಾಹದ ಸಮಯದಲ್ಲಿ ಬ್ರಿಟಿಷ್ ಆಡಳಿತಗಾರ 2ನೇ ಚಾರ್ಲ್ಸ್ಗೆ ಪೋರ್ಚುಗೀಸ್ ಆಡಳಿತಗಾರರು ವರದಕ್ಷಿಣೆಯಾಗಿ ನೀಡಿದ್ದರು. 2ನೇ ಚಾರ್ಲ್ಸ್ ತನಗೆ ವರದಕ್ಷಿಣೆಯಾಗಿ ಸಿಕ್ಕಿದ್ದ ಮುಂಬೈಯನ್ನು ಈಸ್ಟ್ ಇಂಡಿಯಾ ಕಂಪನಿಗೆ ಹಸ್ತಾಂತರಿಸಿದರು ಮತ್ತು ಅದಕ್ಕೆ ಪ್ರತಿಯಾಗಿ ಕಂಪನಿಯು ಅವರಿಗೆ 6% ಬಡ್ಡಿ ದರದಲ್ಲಿ 50,000 ಪೌಂಡ್ಗಳ ಸಾಲವನ್ನು ನೀಡಿತು. ಇದಲ್ಲದೆ ಅವರಿಗೆ ಮುಂಬಯಿಯ ಬಾಡಿಗೆಯಾಗಿ ಪ್ರತಿ ವರ್ಷ 10 ಪೌಂಡ್ಗಳನ್ನು ಪಾವತಿಸಬೇಕೆಂಬ ಷರತ್ತು ವಿಧಿಸಲಾಗಿತ್ತು. ಪಾಲ್ ರಾಬ್ಸೆ ಹಾಡ್ಜ್ ಅವರು 1841ರ ಮಾರ್ಚ್ 27ರಂದು ನ್ಯೂಯಾರ್ಕ್ ಸಿಟಿ ಹಾಲ್ ಮುಂದೆ ಸಂಜೆ 4 ಗಂಟೆಗೆ ಮೊದಲ ಬಾರಿಗೆ ಅಗ್ನಿಶಾಮಕ ಯಂತ್ರವನ್ನು ಯಶಸ್ವಿಯಾಗಿ ಪರೀಕ್ಷಿಸಿದರು. ಎಂಜಿನ್ ಕಟ್ಟಡದ ಮೇಲಿನ ಮಹಡಿಗೆ ನೀರನ್ನು ತಲುಪಿಸಬಹುದೇ ಎಂಬುದು ಪರೀಕ್ಷಿಸಬೇಕಾದ ಪ್ರಮುಖ ಅಂಶಗಳಲ್ಲಿ ಒಂದಾಗಿತ್ತು. ಹಾಡ್ಜ್ ಇದನ್ನು ಉತ್ತಮ ಯಶಸ್ಸು ಎಂದು ಪರಿಗಣಿಸಿದ್ದರು. ಆ ಅಗ್ನಿಶಾಮಕ ಯಂತ್ರದ ಉದ್ದ 14 ಅಡಿ ಮತ್ತು ತೂಕ ಸುಮಾರು 7 ಟನ್ ಆಗಿತ್ತು. ಆ ಯಂತ್ರವು ಅಮೆರಿಕದ ಮೊದಲ ಉಗಿ ಚಾಲಿತ ಅಗ್ನಿಶಾಮಕ ಎಂಜಿನ್ ಮತ್ತು ಮೊದಲ ಸ್ವಯಂಚಾಲಿತ ಅಗ್ನಿಶಾಮಕ ಯಂತ್ರವಾಗಿತ್ತು. ಅದು ಗಂಟೆಗೆ 290 ಟನ್ನಂತೆ 166 ಅಡಿ ಎತ್ತರಕ್ಕೆ ನೀರನ್ನು ಸಾಗಿಸಬಲ್ಲದಾಗಿತ್ತು.